ನಮಸ್ಕಾರ ಸ್ನೇಹಿತರೆ, ಆಯುಧಗಳು ಅಂತ ಬಂದಾಗ ವಿಶ್ವದ ದೊಡ್ಡಣ್ಣ ಅಮೆರಿಕಾಗೆ ಇವತ್ತಿಗೂ ದೊಡ್ಡ ಸವಾಲಿಸ್ತಾ ಇರೋ ರಾಷ್ಟ್ರ ರಷ್ಯಾ. ಅಮೆರಿಕದವರು ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ವಿಮಾನ ರೆಡಿ ಮಾಡಿದ್ರೆ ರಷ್ಯಾದನ್ನ ಪತ್ತೆ ಮಾಡೋ ಏರ್ ಡಿಫೆನ್ಸ್ ನಿರ್ಮಾಣ ಮಾಡುತ್ತೆ. ಅಮೆರಿಕ ನನ್ನ ಹತ್ರ ಬಲಿಷ್ಠ ಏರ್ ಡಿಫೆನ್ಸ್ ಇದೆ ಅಂತ ಅನೌನ್ಸ್ ಮಾಡ್ತಾ ಇದ್ರೆ ರಷ್ಯಾ ಅದನ್ನ ಭೇದಿಸುವಂತ ಮಿಸೈಲ್ ತಗೊಂಡ್ಬರುತ್ತೆ. ಸೊ ಎಕನಾಮಿಕಲಿ ಅಮೆರಿಕಾಗೆ ಮ್ಯಾಚ್ ಅಲ್ಲದೆ ಹೋದ್ರೂ ಕೂಡ ಸೈನಿಕವಾಗಿ ರಷ್ಯಾ ಸೂಪರ್ ಪವರ್. ರಷ್ಯಾ ಈಗ ಮತ್ತೊಂದು ದೊಡ್ಡ ಸಾಧನೆ ಮಾಡಿದೆ. ಅಣ್ವಸ್ತ್ರಗಳನ್ನ ಹೊತ್ತೊಯ್ಯೋ ಜೊತೆಗೆ ಅದೇ ಅಣು ಇಂಧನದಿಂದ ಚಲಿಸೋ, ದಿನವಿಡೀ ಆಕಾಶದಲ್ಲಿ ಹಾರಿ ಆಮೇಲೆ ಹೊಡೆಯೋ ಒಂದು ಸ್ಪೆಷಲ್ ಮಿಸೈಲ್ ಅನ್ನ ಯಶಸ್ವಿಯಾಗಿ ರೆಡಿ ಮಾಡಿದೆ. ಇದಕ್ಕೆ ಬ್ಯೂರೋವೆಸ್ನಿಕ್ ಅಂತ ಹೆಸರಿಡಲಾಗಿದೆ. ಗಾಳಿಯಲ್ಲಿ ಅರ್ಧ ದಿನದಷ್ಟು ಹಾರಿ ಗಾಳಿಯಲ್ಲಿ ಇದ್ಕೊಂಡು ಆಮೇಲೆ ಶತ್ರುವನ್ನ ಹುಡುಕಿ ಹೊಡೆಯೋ ಸಾಮರ್ಥ್ಯವನ್ನ ಈ ಎಕ್ಸ್ಟ್ರಾರ್ಡಿನರಿ ಮಿಸೈಲ್ ಹೊಂದಿದೆ. ಹಾಗಿದ್ರೆ ಏನಿದು ಬ್ಯೂರೋವೆಸ್ನಿಕ್? ಈ ಮಿಸೈಲ್ ಸ್ಪೆಷಾಲಿಟಿ ಏನು? ಇದನ್ನ ಏರ್ ಡಿಫೆನ್ಸ್ ಕಿಲ್ಲರ್ ಅಂತಲೇ ಪರಿಗಣಿಸ್ತಿರೋದು ಯಾಕೆ? ರಷ್ಯಾ ಇದನ್ನ ಹೇಗೆ ಡೆವಲಪ್ ಮಾಡಿದೆ? ವಿಶ್ವದ 45% ಅಣ್ವಸ್ತ್ರ ರಾಶಿ ಹಾಕೊಂಡಿರೋ ರಷ್ಯಾಗೆ ಬ್ಯೂರೋವೆಸ್ನಿಕ್ ಹೇಗೆ ಉಪಯೋಗಕ್ಕೆ ಬರುತ್ತೆ? ಭಾರತಕ್ಕೂ ಕೂಡ ಇಂಥ ಮಿಸೈಲ್ ಅವಶ್ಯಕತೆ ಇದೆಯಾ? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕ್ವಿಕ್ ಆಗಿ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನ್ನೋ ರಿಕ್ವೆಸ್ಟ್. ದಿನಗಟ್ಟಲೆ ಹಾರಾಟ, 14,000 ಕಿಲೋಮೀಟರ್ ರೇಂಜ್. ಏನಿದು ಬ್ಯೂರೋವೆಸ್ನಿಕ್ ಮಿಸೈಲ್? ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 3 ವರ್ಷಗಳಿಂದ ರಷ್ಯಾ ಯುಕ್ರೇನ್ ಜೊತೆ ನಿರಂತರವಾಗಿ ಯುದ್ಧ ಮಾಡ್ತಿದೆ. ಇನ್ನು 4 ತಿಂಗಳು ಕಳೆದ್ರೆ ಈ ಸಂಘರ್ಷಕ್ಕೆ 4 ವರ್ಷ ಆಗುತ್ತೆ. ಜೊತೆಗೆ ನಿರ್ಬಂಧಗಳಿಂದಾಗಿ ರಷ್ಯಾ ಬಳಲ್ತಾ ಇದೆ. ಅವರ ಆಯುಧವೆಲ್ಲ ಖಾಲಿ ಆಗ್ತಾ ಇದೆ ಅಂತ ಅಮೆರಿಕ ಸೇರಿ ಪಾಶ್ಚಿಮಾತ್ಯರು ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ. ಆದರೆ ರಷ್ಯಾ ಮಾತ್ರ ಯುದ್ಧದ ನಡುವೆನೂ ಕೂಡ ಇನೋವೇಷನ್ ಅನ್ನ ಕಂಟಿನ್ಯೂ ಇಟ್ಟಿದೆ. ಹೊಸ ಹೊಸ ಆಯುಧಗಳ ಅನ್ವೇಷಣೆಯಲ್ಲಿ ಬ್ಯುಸಿಯಾಗಿದೆ. ಈಗ ಬ್ಯೂರೋವೆಸ್ನಿಕ್ ಹೆಸರಿನ ವಿಶಿಷ್ಟ ಕ್ರೂಸ್ ಮಿಸೈಲ್ ಒಂದನ್ನ ಯಶಸ್ವಿಯಾಗಿ ಟೆಸ್ಟ್ ಮಾಡಿದೆ. ಅಕ್ಟೋಬರ್ 21ನೇ ತಾರೀಕು ಇದರ ಟೆಸ್ಟ್ ಅನ್ನು ನಡೆಸಲಾಗಿದೆ. ಬ್ಯೂರೋವೆಸ್ನಿಕ್ ಅಣ್ವಸ್ತ್ರಗಳನ್ನ ಕ್ಯಾರಿ ಮಾಡೋ ಸಾಮರ್ಥ್ಯ ಹೊಂದಿರೋ ಮಿಸೈಲ್. ಸ್ನೇಹಿತರೆ, ಒಂದು ಮಿಸೈಲ್ ಹೆಚ್ಚು ಅಂದ್ರೆ ಎಷ್ಟು ಹೊತ್ತು ಹಾರಾಟ ಮಾಡಬಹುದು? ICBM ಆದ್ರೆ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆದ್ರೆ 30ರಿಂದ 40 ನಿಮಿಷ, ಮ್ಯಾಕ್ಸಿಮಮ್ 1 ಗಂಟೆ ಮಾತ್ರ. ಆದ್ರೆ ಬ್ಯೂರೋವೆಸ್ನಿಕ್ ಮಿಸೈಲ್ ಗಾಳಿಯಲ್ಲಿ ಬರೋಬ್ಬರಿ ಅರ್ಧ ದಿನಕ್ಕಿಂತ ಹೆಚ್ಚಿನ ಟೈಮ್ ಹಾರಾಟ ಮಾಡಿದೆ. ನಿರಂತರವಾಗಿ 15 ಗಂಟೆ ಗಾಳಿಯಲ್ಲಿ ಹಾರಿ ದಾಖಲೆ ಮಾಡಿದೆ. ಅಲ್ಲದೆ ಪರೀಕ್ಷೆ ವೇಳೆ 14,000 ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡಿದೆ. ರಷ್ಯಾದ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಜನರಲ್ ವ್ಯಾಲೆರಿ ಗ್ಯಾರಾಸಿಮೋವ್ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ರಷ್ಯಾ ಹಲವು ವರ್ಷಗಳಿಂದ ಈ ಅದ್ಭುತ ಮಿಸೈಲ್ ನ ಡೆವಲಪ್ ಮಾಡೋಕೆ ಕೆಲಸ ಮಾಡ್ತಾ ಇತ್ತು. ಈಗ ಯಶಸ್ವಿಯಾಗಿ ಟೆಸ್ಟ್ ಮಾಡಿದ್ದೇವೆ. ಬ್ಯೂರೋವೆಸ್ನಿಕ್ ಮಿಸೈಲ್ ಇಷ್ಟೇ ಹೊತ್ತು ಆಕಾಶದಲ್ಲಿ ಹಾರ್ತಿರ್ಬೇಕು ಅನ್ನೋ ಯಾವುದೇ ಲಿಮಿಟ್ ಇಲ್ಲ. ಎಷ್ಟು ಹೊತ್ತು, ಎಷ್ಟು ದೂರ ಬೇಕಾದರೂ ಟ್ರಾವೆಲ್ ಮಾಡಿ ಹೊಡೆಯುತ್ತೆ ಅಂತ ವ್ಯಾಲೆರಿ ಗ್ಯಾರಾಸಿಮೋವ್ ಹೇಳಿದ್ದಾರೆ. ಈ ಮೊದಲು ಬ್ಯೂರೋವೆಸ್ನಿಕ್ ಮಿಸೈಲ್ ಸುಮಾರು 20,000 ಕಿಲೋಮೀಟರ್ ವರೆಗೆ ಹಾರಾಟ ಮಾಡೋ ಸಾಮರ್ಥ್ಯ ಹೊಂದಿದೆ ಅಂತ ರಷ್ಯಾ ಕ್ಲೇಮ್ ಮಾಡಿಕೊಂಡಿತ್ತು. ಅಂದ್ರೆ ರಷ್ಯಾ ಭೂಪ್ರದೇಶದಲ್ಲಿ ನಿಂತು ಭೂಮಿಯ ಯಾವುದೇ ಭಾಗಕ್ಕೆ ಬೇಕಾದರೂ ಹೊಡಿಬಹುದು ಅಂತ ರಷ್ಯಾ ಹೇಳಿತ್ತು. ಈಗ ನಡೆಸಿದ ಪರೀಕ್ಷೆಯಲ್ಲಿ ಮಿಸೈಲ್ 14,000 ಕಿಲೋಮೀಟರ್ ಕವರ್ ಮಾಡಿದೆ. ಆಗಾಗ ಇಂತಹ ಇಂಪಾರ್ಟೆಂಟ್ ಮಾಹಿತಿ ಇರೋ ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ಕಾಂಟೆಂಟ್ ನ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಕನ್ಸಿಡರ್ ಮಾಡಬಹುದು. ದಿನಕ್ಕೆ 1 ಕಪ್ ಟೀ ದರಕ್ಕಿಂತ ಕಮ್ಮಿ ಪ್ರೈಸ್ ನಲ್ಲಿ ನಾವು ಮೆಂಬರ್ಶಿಪ್ ಕೊಡ್ತಾ ಇದ್ದೇವೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಮೆಂಬರ್ ಆಗಬಹುದು. ಆಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಪ್ರತ್ಯೇಕ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಬಹುದು. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ರಷ್ಯನ್ ಭಾಷೆಯಲ್ಲಿ ಬ್ಯೂರೋವೆಸ್ನಿಕ್ ಅಂದ್ರೆ ಸ್ಟಾರ್ಮ್ ಪೆಟ್ರಲ್ ಅಂದ್ರೇನು? ಸಣ್ಣ ಪಕ್ಷಿ ಇದು. ಸಮುದ್ರದಲ್ಲಿ ಎಂತಹದೇ ಅಲೆಗಳು ಬಂದರೂ ಕೂಡ ಅಲ್ಲೇ ಇರುತ್ತೆ. ಕೇವಲ ಬ್ರೀಡಿಂಗ್ ಸೀಸನ್ ಅಲ್ಲಿ ಮಾತ್ರ ಭೂಮಿಗೆ ಬರುತ್ತೆ. ಅದೇ ತರ ದೀರ್ಘಕಾಲ ಹಾರ್ತಾನೆ ಇರೋ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಿ ರಷ್ಯಾ ಈ ಪಕ್ಷಿ ಹೆಸರನ್ನ ಮಿಸೈಲ್ಗೆ ಇಟ್ಟಿದೆ. ನ್ಯಾಟೋ ಬ್ಯೂರೋವೆಸ್ನಿಕ್ ಮಿಸೈಲ್ಗೆ SCX-9 ಸ್ಕೈಫಾಲ್ ಅಂತ ಕೋಡ್ ನೇಮ್ ಇಟ್ಟಿದೆ. ಬ್ಯೂರೋವೆಸ್ನಿಕ್ ಮಿಸೈಲ್ ಎಂತಹದ್ದೇ ಪರಿಸ್ಥಿತಿಯಲ್ಲಿ ಶತ್ರು ನೆಲಕ್ಕೆ ನುಗ್ಗಿ ಹೊಡೆಯುತ್ತೆ. ಈಗಿರೋ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಥವಾ ಫ್ಯೂಚರ್ನಲ್ಲಿ ಬರೋ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಕೈಲಿ ಇದನ್ನ ಬ್ಲಾಕ್ ಮಾಡಕ್ ಆಗಲ್ಲ ಅಂತ ಗ್ಯಾರಾಸಿಮೋವ್ ಹೇಳಿದ್ದಾರೆ. ಆದರೆ ಈ ಮಿಸೈಲ್ ಎಷ್ಟು ಪೇಲೋಡ್ ಹೊತ್ತು ಸಾಗುತ್ತೆ ಅನ್ನೋದ್ರ ಬಗ್ಗೆ ರಷ್ಯಾ ಸ್ಪಷ್ಟ ಮಾಹಿತಿಯನ್ನ ಕೊಟ್ಟಿಲ್ಲ. ಏನೋ ಈ ಮಿಸೈಲ್ ಗಂಟೆಗೆ 800ರಿಂದ 1,300 ಕಿಲೋಮೀಟರ್ ವೇಗದಲ್ಲಿ ಶತ್ರುಗಳ ಕಡೆಗೆ ನುಗ್ಗಿ ಬರುತ್ತೆ ಅಂತ ಹೇಳಲಾಗುತ್ತೆ. ಇದು ನಮ್ಮ ಬ್ರಹ್ಮೋಸ್ಗೆ ಹೋಲಿಸಿದ್ರೆ ಬಹಳ ಕಮ್ಮಿ. ಬ್ರಹ್ಮೋಸ್ ಗಂಟೆಗೆ 3,700 ಕಿಲೋಮೀಟರ್ ಸ್ಪೀಡ್ನ ಅಚೀವ್ ಮಾಡೋ ಕೆಪಾಸಿಟಿ ಹೊಂದಿದೆ. ಆದರೆ ಬ್ಯೂರೋವೆಸ್ನಿಕ್ ಸ್ಪೀಡ್ನಿಂದಲ್ಲ, ಅದರಲ್ಲಿರೋ ತನ್ನ ಇತರ ವಿಶಿಷ್ಟ ಫೀಚರ್ನಿಂದ
ಸದ್ದು ಮಾಡ್ತಾ ಇದೆ. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 31,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಇರುತ್ತೆ. ಹೊರಡೋ ದಿನ ಡಿಸೆಂಬರ್ 9, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮಿಸೈಲ್ ನಲ್ಲಿದೆ ಪುಟ್ಟ ರಿಯಾಕ್ಟರ್, ಹಾರುವ ಚರ್ನೋಬಿಲ್ ಆಗೋ ಆತಂಕ. ಮಿಸೈಲ್ಗಳು ಹೇಗೆ ಚಲಿಸ್ತವೆ? ನಿಮ್ಮಲ್ಲಿ ಹಲವರಿಗೆ ಇದ್ರ ಬಗ್ಗೆ ಗೊತ್ತಿರಬಹುದು. ಸಾಮಾನ್ಯ ಮಿಸೈಲ್ಸ್ ಅಲ್ಲಿ ಇಂಧನವನ್ನು ಆಕ್ಸಿಡೈಸರ್ ನೊಂದಿಗೆ ಅಥವಾ ಗಾಳಿಯೊಂದಿಗೆ ಉರಿಸಿ ಮಿಸೈಲ್ಸ್ ಹಾರೋಕೆ ಎನರ್ಜಿ ಕ್ರಿಯೇಟ್ ಮಾಡಲಾಗುತ್ತೆ. ಅದರ ಮುಂಭಾಗದಲ್ಲಿ ಸ್ಫೋಟಕ ಜೋಡಿಸಿ ಶತ್ರುಗಳ ಮೇಲೆ ಬೀಳಿಸಲಾಗುತ್ತೆ. ಆದರೆ ಬ್ಯೂರೋವೆಸ್ನಿಕ್ ವಿಶೇಷತೆ ಏನು ಅಂದರೆ ಇದಕ್ಕೆ ಬೇಕಾದ ಎನರ್ಜಿಯನ್ನು ಇದರಲ್ಲಿ ಅಳವಡಿಸಿರೋ ಪುಟ್ಟ ನ್ಯೂಕ್ಲಿಯರ್ ರಿಯಾಕ್ಟರ್ ಜನರೇಟ್ ಮಾಡುತ್ತೆ. ಇದಕ್ಕಾಗಿ ರಷ್ಯಾ ನ್ಯೂಕ್ಲಿಯರ್ ಪವರ್ನಿಂದ ಚಲಿಸೋ ರ್ಯಾಮ್ಜೆಟ್ ಇಂಜಿನ್ ಡೆವಲಪ್ ಮಾಡಿದೆ. ಮೊದಲಿಗೆ ಸಾಲಿಡ್ ಫ್ಯೂಯಲ್ ಬೂಸ್ಟರ್ನಿಂದ ಬ್ಯೂರೋವೆಸ್ನಿಕ್ ಮಿಸೈಲ್ಗೆ ಇನಿಷಿಯಲ್ ಥ್ರಸ್ಟ್ ಕೊಡಲಾಗುತ್ತೆ. ಟೇಕ್ ಆಫ್ ಎಲ್ಲ ಆಗಿ ನುಗ್ಗುತ್ತೆ ಆರಂಭದಲ್ಲಿ. ನಂತರ ನ್ಯೂಕ್ಲಿಯರ್ ಪವರ್ನಿಂದ ಇದು ತೇಲ್ಕೊಂಡು ಕ್ರೂಸ್ ಮಾಡ್ಕೊಂಡು ಹೋಗುತ್ತೆ. ಇದೇ ಕಾರಣಕ್ಕೆ ಮಿಸೈಲ್ ಹಾರಾಟ ಮಾಡೋಕೆ ಯಾವುದೇ ಲಿಮಿಟ್ ಇಲ್ಲ, ಟೈಮ್ದು ಹೋಗ್ತಾನೆ ಇರುತ್ತೆ. ಇದು ರಷ್ಯಾ ಸಶಸ್ತ್ರ ಪಡೆ ಮುಖ್ಯಸ್ಥ ಗೆರಸಿಮೋವ್ ಇದನ್ನೇ ಹೇಳಿರೋದು. ಮಿಸೈಲ್ಗೆ ನ್ಯೂಕ್ಲಿಯರ್ ಪವರ್ ಜೋಡಿಸೋದು ಹೊಸ ಟೆಕ್ನಾಲಜಿ ಅಲ್ಲ. ಅಮೆರಿಕ ಪ್ರಾಜೆಕ್ಟ್ ಪ್ಲೂಟೋ ಹೆಸರಲ್ಲಿ ಇದನ್ನು ಟೆಸ್ಟ್ ಮಾಡಿತ್ತು. ರ್ಯಾಮ್ಜೆಟ್ ನಿರ್ಮಿಸಿ ಟೆಸ್ಟ್ ಮಾಡಿತ್ತು. ಆದರೆ ಅಮೆರಿಕ ಯಾವುದೇ ಮಿಸೈಲ್ನಲ್ಲಿ ಇದನ್ನು ಇಂಟಿಗ್ರೇಟ್ ಮಾಡಿ ನೋಡಿಲ್ಲ. ರಷ್ಯಾ ಈ ಸಾಹಸ ಮಾಡಿ ಸಕ್ಸಸ್ ಕಂಡಿದೆ. ಆದರೆ ಈ ಮಿಸೈಲ್ ಬಗ್ಗೆ ತಜ್ಞರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಈ ಮಿಸೈಲ್ ಸಾಮಾನ್ಯ ಸ್ಫೋಟಕ ಹಾಕುವಾಗ ಸ್ಫೋಟ ಆದರೂ ಕೂಡ ಇದರ ರಿಯಾಕ್ಟರ್ನಿಂದ ಅಣು ವಿಕಿರಣ ಹರಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದು ಹಾರುವ ಚರ್ನೋಬಿಲ್ ಆಗೋ ಅಪಾಯ ಇದೆ ಅಂತ ಆತಂಕ ವ್ಯಕ್ತಪಡಿಸಲಾಗ್ತಾ ಇದೆ. ಯಾಕಂದರೆ ಈ ಹಿಂದೆ ಇದೇ ಮಿಸೈಲ್ ಟೆಸ್ಟ್ ಮಾಡುವಾಗ ವಿಕಿರಣಗಳ ಸೋರಿಕೆಯಾಗಿತ್ತು ಅನ್ನೋ ವರದಿಗಳು ಇವೆ. ಅಮೆರಿಕದ ಏರ್ ಡಿಫೆನ್ಸ್ಗೆ ಭಾರಿ ಆಪತ್ತು. ಸ್ನೇಹಿತರೆ, ಬ್ಯೂರೋವೆಸ್ನಿಕ್ ಮಿಸೈಲ್ ಏರ್ ಡಿಫೆನ್ಸ್ಗಳಿಗೆ ಬಹಳ ಅಪಾಯಕಾರಿ. ಯಾಕಂದ್ರೆ ಇದನ್ನು ಐಡೆಂಟಿಫೈ ಮಾಡೋದು ಬಹಳ ಕಷ್ಟ. ರಷ್ಯಾ ಹೇಳ್ಕೊಂಡಿರೋ ಪ್ರಕಾರ ಈ ಮಿಸೈಲ್ ವೆರಿ ಲೋ ಆಲ್ಟಿಟ್ಯೂಡ್ನಲ್ಲೂ ಹಾರುವಂತೆ ಡಿಸೈನ್ ಮಾಡಲಾಗಿದೆ. ಬ್ಯೂರೋವೆಸ್ನಿಕ್ ಮಿಸೈಲ್ ಕೇವಲ 50ರಿಂದ 100 ಮೀಟರ್ ಅಂದರೆ 164ರಿಂದ 328 ಅಡಿ ಅಷ್ಟು ಎತ್ತರದಲ್ಲಿ ಹಾರಾಟ ನಡೆಸುತ್ತೆ. ಹೀಗಾಗಿ ಏರ್ ಡಿಫೆನ್ಸ್ ರೆಡಾರ್ಗಳಿಗೆ ಇದನ್ನು ಪತ್ತೆ ಹಚ್ಚೋದು ತುಂಬಾ ಚಾಲೆಂಜ್. ಒಂದು ವೇಳೆ ಗುರುತಿಸಿದ್ರು ಹೊಡೆದು ಹಾಕೋದು ಬಹಳ ಕಷ್ಟ. ಯಾಕಂದ್ರೆ ಬ್ಯೂರೋವೆಸ್ನಿಕ್ ಮಿಸೈಲ್ ಗಾಳಿಯಲ್ಲಿ ತೇಲ್ತಿರುವಾಗಲೇ ತನ್ನ ದಿಕ್ಕನ್ನು ಚೇಂಜ್ ಮಾಡಿಕೊಂಡು ಆಟ ಆಡಿಸುತ್ತೆ. ಇದಕ್ಕೆ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಎರಡೂ ರೀತಿಯ ಮ್ಯಾನುವರಬಿಲಿಟಿ ಸಾಮರ್ಥ್ಯ ಇದೆ. ಹೀಗಾಗಿ ಏರ್ ಡಿಫೆನ್ಸ್ ಗಳಿಂದ ಸುಲಭವಾಗಿ ತಪ್ಪಿಸ್ಕೊಳ್ತವೆ. ಇದರ ಜೊತೆಗೆ ಬ್ಯೂರೋವೆಸ್ನಿಕ್ ಮಿಸೈಲ್ ಇರೋ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ದೀರ್ಘಕಾಲ ಹಾರಾಟ ಮಾಡೋ ಸಾಮರ್ಥ್ಯ. ಈಗ ಒಂದು ಬ್ಯೂರೋವೆಸ್ನಿಕ್ ಶತ್ರು ವಾಯು ಪ್ರದೇಶಕ್ಕೆ ಎಂಟ್ರಿ ಆಯ್ತು ಅನ್ಕೊಳ್ಳಿ, ಅದನ್ನ ಡಿಫೆನ್ಸ್ ಸಿಸ್ಟಮ್ ಗುರುತಿಸಿ ಹೊಡೆದುರುಳಿಸೋಕೆ ಪ್ರತಿಯಾಗಿ ಮಿಸೈಲ್ ನ ಲಾಂಚ್ ಮಾಡ್ತಾರಲ್ಲ ಹೊಡೆಯಕ್ಕೆ, ಅವಾಗ ಏನಾಗುತ್ತೆ ಇಲ್ಲಿ ಎರಡೂ ಮಿಸೈಲ್ಗೆ ಮ್ಯಾನುವರಬಿಲಿಟಿ ಇರುತ್ತೆ, ಮ್ಯಾನುವರಿಂಗ್ ಕೆಪಾಸಿಟಿ ಇರುತ್ತೆ. ಆದರೆ ಡಿಫೆನ್ಸ್ ಸಿಸ್ಟಮ್ ಲಾಂಚ್ ಮಾಡಿದ ಮಿಸೈಲ್ ಒಂದು ಲಿಮಿಟೆಡ್ ಟೈಮ್ನಲ್ಲಿ ಬ್ಯೂರೋವೆಸ್ನಿಕ್ನ ಹೊಡೆದು ಹಾಕಲೇಬೇಕು. ಇಲ್ಲಾಂದ್ರೆ ಇಂಧನ ಖಾಲಿಯಾಗಿ ಡಿಫೆನ್ಸ್ ಸಿಸ್ಟಮ್ ಲಾಂಚ್ ಮಾಡಿದ ಮಿಸೈಲೇ ಬಿದ್ದು ಹೋಗಿರುತ್ತೆ. ಆದರೆ ಬ್ಯೂರೋವೆಸ್ನಿಕ್ಗೆ ಈ ಸಮಸ್ಯೆ ಇಲ್ಲ. ಗಂಟೆಗಳ ಕಾಲ ಹಾರಾಟ ಮಾಡಿ ತಪ್ಪಿಸ್ಕೊಂಡು ಜೂಟಾಟ ಆಡಿಸಿ ಕಣ್ಣಾಮುಚ್ಚಾಲೆ ಆಡಿಸಿ ಆಮೇಲೆ ಟಾರ್ಗೆಟ್ ನ ಹೊಡೆದು ಹಾಕೋ ಶಕ್ತಿ ಇದೆ. ರಷ್ಯಾಗೆ ಏನ್ ಲಾಭ? ಸ್ನೇಹಿತರೆ, ರಷ್ಯಾ ವಿಶ್ವದಲ್ಲಿರುವ ಅಣ್ವಸ್ತ್ರಗಳಲ್ಲಿ ಭರ್ತಿ 44.8% ರಾಶಿ ಹಾಕೊಂಡಿದೆ. 5,449ರಿಂದ 5,459 ತನಕ ಅಣ್ವಸ್ತ್ರಗಳ ಸಂಖ್ಯೆ ರಷ್ಯಾ ಬಳಿ ಇರೋದು ಸ್ಫೋಟಕಗಳು. ಹೀಗಾಗಿ ಅದಕ್ಕೆ ತಕ್ಕಂತೆ ಅಡ್ವಾನ್ಸ್ಡ್ ಮಿಸೈಲ್ ಗಳನ್ನ ಇಟ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಪಾಕ್ ರೀತಿ ಅಣ್ವಸ್ತ್ರ ಇಟ್ಕೊಂಡಿದ್ರು ಕೂಡ ಉಪಯೋಗ ಇಲ್ಲ ಅನ್ನೋ ಹಾಗಾಗ್ಬಿಡುತ್ತೆ. ರಷ್ಯಾ ಬಳಿ ಆಲ್ರೆಡಿ ಕ್ಯಾಲಿಬರ್ KH-101, 3M22, ಝರ್ಕೋನ್, KH-22 ನಂತಹ ಕ್ರೂಸ್ ಮಿಸೈಲ್ಸ್ ಇವೆ. ಇವುಗಳ ಲಿಸ್ಟ್ಗೆ ಬ್ಯೂರೋವೆಸ್ನಿಕ್ ಅನ್ನೋ ವಿಶಿಷ್ಟ ಮಿಸೈಲ್ ಕೂಡ ಈಗ ಸೇರ್ಪಡೆಯಾಗಿದೆ. ಅಲ್ಲದೆ ಲಾಂಗ್ ರೇಂಜ್ ಮಿಸೈಲ್ ಬಳಕೆಗೆ ಯುಕ್ರೇನ್ ಮೇಲೆ ಹಾಕಿದ್ದ ನಿರ್ಬಂಧ ತೆಗೆಯಲಾಗಿದೆ ಅಂತ ವರದಿಯಾಗಿತ್ತು. ಅಂದ್ರೆ ರಷ್ಯಾ ವಿರುದ್ಧ ಬಳಸೋಕೆ ಯುಕ್ರೇನ್ಗೆ ಲಾಂಗ್ ರೇಂಜ್ ಮಿಸೈಲ್ ಗಳನ್ನ ಕೊಡಕ್ ಹೊರಟಿದ್ದಾರೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಅಂತ ವರದಿಯಾಗಿತ್ತು. ಟ್ರಂಪ್ ಕೂಡ ಆರಂಭದಲ್ಲಿ ಅದನ್ನ ಹೌದು ಅನ್ನೋ ರೀತಿಯಲ್ಲಿ ಮಾತಾಡಿ ಪುಟಿನ್ರನ್ನ ಬ್ಲಾಕ್ ಮೇಲ್ ಮಾಡಕ್ ನೋಡಿ ಪುಟಿನ್ ಆಮೇಲೆ ಉಲ್ಟಾ ಹೊಡೆದಾಗ ಇದು ವರ್ಕೌಟ್ ಆಗಲ್ಲ ಅಂತ ಹೇಳಿ ಇಲ್ಲ ಯೋಚನೆ ಮಾಡ್ತಿದೀವಿ ಅಷ್ಟೇ, ಇನ್ನು ಕೊಟ್ಟಿಲ್ಲ, ಕೊಡೋದು ಕೂಡ ಸ್ವಲ್ಪ ಕಷ್ಟ ಇದೆ, ಕೊಟ್ರೆ ಯುದ್ಧ ಕಂಟಿನ್ಯೂ ಆಗತ್ತೆ ಅಂತ ಹೇಳಿ ಸ್ಟೋರಿ ಹೇಳಿದ್ರು ಟ್ರಂಪ್. ಆದ್ರೂ ಅಮೆರಿಕ ಮತ್ತು ಮಿತ್ರರ ಮೈಂಡ್ ಅಲ್ಲಿ ಆ ರೀತಿ ಯೋಚನೆ ಬಂದಿತ್ತು, ಕೊಟ್ರೆ ಪುಟಿನ್ ಬೆಂಡ್ ಆಗ್ಬೋದೇನೋ, ಲಾಂಗ್ ರೇಂಜ್ ಮಿಸೈಲ್ ಯುಕ್ರೇನಿಗೆ ಕೊಟ್ರೆ ರಷ್ಯಾ ಒಳಗೂ ಹೊಡೆಯೋ ಸಾಮರ್ಥ್ಯ ಯುಕ್ರೇನಿಗೆ ಬರುತ್ತೆ, ಅವಾಗ ಪುಟಿನ್ ಸ್ವಲ್ಪ ಮೆತ್ತಗಾಗ್ಬೋದೇನೋ, ಮಾತುಕತೆಗೆ ಬರ್ಬೋದೇನೋ ಅಂತ. ಆದ್ರೆ ಆ ಹೋಪ್ಸ್ ನಡುವೆನೆ ರಷ್ಯಾ ಈ ಬ್ಯೂರೋವೆಸ್ನಿಕ್ ಮಿಸೈಲ್ ಹಾರಿಸಿ ಚಮಕ್ ಕೊಟ್ಟಿದೆ ಅಮೆರಿಕಾಗೆ ಮತ್ತು ಮಿತ್ರಕೂಟಕ್ಕೆ.
ಇನ್ನು ಮುಖ್ಯವಾಗಿ ಆಯುಧ ಮಾರ್ಕೆಟ್ ನಲ್ಲಿ ರಷ್ಯಾ ತನ್ನ ಇಮೇಜ್ ನ ಇನ್ನಷ್ಟು ಚೆನ್ನಾಗಿ ಮಾಡ್ಕೋಬಹುದು. ಈಗ ಪಶ್ಚಿಮದ ಜಗತ್ತಿನ ನಿರ್ಬಂಧಗಳ ನಡುವೆ ಕೂಡ ನಾವು ಇನೋವೇಷನ್ ನಲ್ಲಿ ಮುಂದೆನೇ ಇದೀವಿ ನಿಮ್ಗಿಂತ ಅಂತ ರಷ್ಯಾ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೌದು, ಸೋವಿಯತ್ ರಷ್ಯಾ ಇಲ್ಲ, ಎಲ್ಲ ವಿಘಟನೆಯಾಗಿ ಒಡೆದು ಹೋಗಿದೆ. ಈಗ ರಷ್ಯನ್ ಫೆಡರೇಷನ್ ಮಾತ್ರ ಉಳ್ಕೊಂಡಿರೋದು. ಆರ್ಥಿಕವಾಗಿ ನಾವು ಮ್ಯಾಚ್ ಅಲ್ಲ, ಪಾಪ್ಯುಲೇಷನ್ ನಲ್ಲೂ ಮ್ಯಾಚ್ ಅಲ್ಲ, ಆದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ, ಮಿಲಿಟರಿಯಲ್ಲಿ, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ನಾವು ಇವತ್ತಿಗೂ ಕಿಂಗ್ ಮಿಲಿಟರಿ ಸೂಪರ್ ಪವರ್ ಅನ್ನೋ ಮೆಸೇಜ್ ಪಾಸ್ ಮಾಡೋಕೆ ಸಾಧ್ಯ ಆಗುತ್ತೆ. ಭಾರತಕ್ಕೆ ಇಂಥ ಮಿಸೈಲ್ ಅವಶ್ಯಕತೆ ಇದೆಯಾ? ಯಾವುದ್ರಲ್ಲಿ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಈ ಮಿಸೈಲ್ ವಿಚಾರದಲ್ಲಿ ಭಾರತ ಸಾಕಷ್ಟು ಅಡ್ವಾನ್ಸ್ಡ್ ಇದೆ. ನಮ್ಮಲ್ಲಿ ಅಣ್ವಸ್ತ್ರ ಕ್ಯಾರಿ ಮಾಡುವ ಸೀರೀಸ್ ಆಫ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇವೆ. ಹಾಗೆ ಕ್ರೂಸ್ ಅಂತ ಬಂದಾಗ ಪಾಕ್ ಅನ್ನ ನಿಂತಲ್ಲೇ ನಡುಗುವಂತೆ ಮಾಡಿರೋ ಬ್ರಹ್ಮೋಸ್ಗಳಿದಾವೆ. ಒಂದ್ ವೇಳೆ ಭಾರತ ಇಂಥ ಒಂದು ಮಿಸೈಲ್ ನ ಡೆವಲಪ್ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಸಿಗುತ್ತೆ. ಆದರೆ ಡೆವಲಪ್ಮೆಂಟ್ ಮಾಡುವಾಗ ಸೇಫ್ಟಿ ಮತ್ತು ನಿರ್ಬಂಧಗಳ ಸಮಸ್ಯೆಯನ್ನ ಫೇಸ್ ಮಾಡಬೇಕಾಗಿ ಬರ್ಬೋದು. ಇದರಲ್ಲಿ ನ್ಯೂಕ್ಲಿಯರ್ ಇಂಧನ ಬಳಸೋದ್ರಿಂದ ಅಪಾಯಕಾರಿ ಅನಿಸ್ಕೊಳ್ಳುತ್ತೆ. ಆದರೆ ರಷ್ಯಾಗೆ ನಿರ್ಬಂಧಗಳೆಲ್ಲ ಮ್ಯಾಟರ್ ಆಗಲ್ಲ. ಪುಟಿನ್ ಯಾವುದಕ್ಕೂ ಕೇರ್ ಮಾಡಲ್ಲ. ಇನ್ನು ಭಾರತದ ಶತ್ರುಗಳು ಹೆಚ್ಚಾಗಿರೋದು ಅಕ್ಕಪಕ್ಕದಲ್ಲೇ. ಅದರಲ್ಲೂ ನಾವು ಆಗಾಗ ಯುದ್ಧ ಮಾಡೋದು ಪಾಕ್ ಮೇಲೆ ಮಾತ್ರ. ಈಗ ಆಲ್ರೆಡಿ ಪಾಕ್ನ ಯಾವ ಭಾಗವನ್ನ ಬೇಕಾದರೂ ನಮ್ಮ ಮಿಸೈಲ್ನಿಂದ ಹೊಡೆಯೋ ತಾಕತ್ ನಮಗಿದೆ. ಹೀಗಾಗಿ ನ್ಯೂಕ್ಲಿಯರ್ ಪವರ್ಡ್ ಮಿಸೈಲ್ ಅನ್ನೋದು ಭಾರತಕ್ಕೆ ಈ ಕ್ಷಣಕ್ಕೆ ರೀಜನಲ್ ಪವರ್ ಆಗಿರೋಕೆ ಬೇಕಾಗಿಲ್ಲ. ಆದರೆ ಗ್ಲೋಬಲ್ ಪವರ್ ಆಗಬೇಕು. ಅಮೆರಿಕದ ಮಿತ್ರರು ಅವ್ರಿಗೂ ಕೂಡ ಸಣ್ಣ ಭಯ ನಮ್ಮ ಬಗ್ಗೆ ಇರಬೇಕು. ಅಂದರೆ ಆ ಮಹತ್ವಾಕಾಂಕ್ಷೆ ನಮಗಿತ್ತು ಅಂದ್ರೆ ಆಸ್ ಎ ನೇಷನ್ ಬೇಕಾಗತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ರಷ್ಯಾ ಸೃಷ್ಟಿಸಿರೋ ಈ ಹೊಸ ಅದ್ಭುತ ಮಿಸೈಲ್ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ ನಾವು ಮಾಡಿದೀವಿ. ನಿಮಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಮಸ್ತ್ ಮೆಗಾ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇದ್ದವರು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.